ನಾನು ಯೇಸುವಿನ ಬೆಳಕಿನಲ್ಲಿ ನಡೆಯಲಿದ್ದೇನೆ. ನಾನು ಯೋಹಾನ 8:12 ಘೋಷಿಸುತ್ತೇನೆ. ಯೇಸು, ನಾನೇ ಲೋಕದ ಬೆಳಕಾಗಿದ್ದೇನೆ. ನನ್ನನ್ನು ಹಿಂಬಾಲಿಸುವವನು ಎಂದಿಗೂ ಕತ್ತಲೆಯಲ್ಲಿ ನಡೆಯುವುದಿಲ್ಲ, ಆದರೆ ಅವನು ಜೀವದ ಬೆಳಕನ್ನು ಹೊಂದಿರುವನು ಎಂದು ಹೇಳಿದರು. ಆದ್ದರಿಂದ ಇಂದು ನಾನು ಯೇಸುವನ್ನು ಅನುಸರಿಸಿ ನಿತ್ಯ ಜೀವ ಸ್ವೀಕರಿಸಲು ಪ್ರೀತಿ, ಆರೋಗ್ಯ, ಶಾಂತಿ, ಸಂತೋಷ, ನೀತಿ, ಸಮೃದ್ಧಿ ಎಲ್ಲ ನನ್ನದೇ. ನಾನು ಸುಸಜ್ಜಿತನಾಗಿ ದೇವರಿಂದ ಇರಿಸಲ್ಪಟ್ಟಿದ್ದೇನೆ. ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆಯಾಗಿದೆ. ಆಮೇನ್. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಸರ್ವ ಮಹಿಮೆಗೂ ಸರ್ವ ಸ್ತುತಿಗಳಿಗೂ ಪಾತ್ರನಾದ ದೇವರನ್ನ ಒಂದೇ ಮನಸ್ಸಿನಿಂದ ಆರಾಧಿಸೋಣ ಪ್ರಿಯರೇ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಆರಾಧನೆ 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 ಆತನ ಚಿತ್ತವು ನಮ್ಮ ಜೀವಿತದಲ್ಲಿ ನೆರವೇರುವುದಕ್ಕಾಗಿ, ಆತನ ಚಿತ್ತವು ನಮ್ಮಲ್ಲಿ ನೆರವೇರುವುದಕ್ಕಾಗಿ ಆತನನ್ನು ಸ್ವಾಗತಿಸೋಣ ಪ್ರಿಯರೇ. ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ, ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ, ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿಂಚಿತ್ತ ನೆರವೇರಲಿ. ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿಂಚಿತ್ತ ನೆರವೇರಲಿ. ಆರಾಧನೆ ಆರಾಧನೆ
Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. What a joy to come to your home with the word of God. ದೇವರ ವಾಕ್ಯವನ್ನು ಹಿಡಿದು ನಿಮ್ಮ ಮನೆಗಳಿಗೆ ಬರುವಂತದ್ದು ಎಷ್ಟು ಉಲ್ಲಾಸಕರವಾಗಿದೆ. Our God is a wonder working God. ನಮ್ಮ ದೇವರು ಮಹತ್ತುಗಳನ್ನು ಮಾಡುವ ದೇವರು. Our God is a God who speaks to his children. ನಮ್ಮ ದೇವರು ತನ್ನ ಮಕ್ಕಳೊಂದಿಗೆ ಮಾತನಾಡುವ ದೇವರು. When you are going through a situation, our God is a God who will stand for us and he will fight for you in your lives, in every walk of your lives. ನೀವು ವಿಭಿನ್ನವಾದ ಸ್ಥಿತಿಗತಿಗಳ ಮಧ್ಯದಲ್ಲಿ ಹಾದು ಹೋಗುವಾಗ ದೇವರು ನಿಮ್ಮ ಜೊತೆಯಲ್ಲಿದ್ದು ನಿಮಗಾಗಿ ನಿಂತು ಯುದ್ಧವನ್ನ ಮಾಡುವವನಾಗಿದ್ದಾನೆ. He cares for you and your family. ಆತನು ನಿನ್ನ ಕುರಿತಾಗಿಯೂ ನಿನ್ನ ಕುಟುಂಬದ ಕುರಿತಾಗಿಯೂ ಕಾಳಜಿ ಉಳ್ಳವನಾಗಿದ್ದಾನೆ. He knows you by your name. ಆತನು ನಿನ್ನ ಹೆಸರಿಡಿದು ನಿನ್ನನ್ನು ಅರಿತವನಾಗಿದ್ದಾನೆ. And he said, the Bible says he has engraved us in his palm of his hands. ಸತ್ಯವೇದ ಹೇಳ್ತದೆ ಆತನು ನಮ್ಮನ್ನ ತನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದಾನೆ. Hallelujah. Hallelujah. That means God is telling to us that each one of you, as you're sitting and watching this program, you are precious in the sight of God. ದೇವರು ಹೇಳುವಂತದ್ದು ಏನೆಂಬುದಾಗಿ ನೋಡುವುದಾದರೆ ಈ ದಿನದಲ್ಲಿ ಕುಳಿತು ಈ ಕಾರ್ಯಕ್ರಮವನ್ನು ನೋಡುತ್ತಾ ವಾಕ್ಯವನ್ನು ಕೇಳುತ್ತಿರುವಂತ ನೀವುಗಳು ಆತನ ದೃಷ್ಟಿಯಲ್ಲಿ ಅಮೂಲ್ಯವಾದವರಾಗಿದ್ದೀರಿ. Jesus loves each one of you. ಯೇಸು ನಿಮ್ಮ ಪ್ರತಿಯೊಬ್ಬರನ್ನ ಪ್ರೀತಿಸುವವನಾಗಿದ್ದಾನೆ. If you turn your Bibles to Isaiah chapter 42 verses 6 to 7, ಯೆಶಾಯನ ಪ್ರವಾದನೆಯ ಗ್ರಂಥ 42ನೇ ಅಧ್ಯಾಯದ 6 ಮತ್ತು 7ನೇ ವಚನದ ಕಡೆಗೆ ನೋಡುವಾಗ the Lord says, ಕರ್ತನು ಹೇಳುತ್ತಾನೆ, I have called you in righteousness. I will take hold of your hand and I will keep you and I will make you to be a covenant for the people and the light for the Gentiles. ಇಗೋ ನಾನು ನನ್ನ ಧರ್ಮದ ಸಂಕಲ್ಪಾನುಸಾರವಾಗಿ ನಿನ್ನನ್ನು ಕರೆದು ಕೈ ಹಿಡಿದು ಕಾಪಾಡಿ ನನ್ನ ಜನರಿಗೆ ಒಡಂಬಡಿಕೆಗೆ ಆಧಾರವನ್ನಾಗಿ ನಿನ್ನನ್ನು ನಾನು ನೇಮಿಸಿದ್ದೇನೆ. God has called you in his righteousness and he will hold your hand and he will make you to be a covenant for the people and a light to the Gentiles. ದೇವರು ತಾನೇ ತನ್ನ ಸಂಕಲ್ಪಾನುಸಾರವಾಗಿ ನಿನ್ನನ್ನು ಕರೆದಿದ್ದಾನೆ, ಒಡಂಬಡಿಕೆಗೆ ಆಧಾರವನ್ನಾಗಿ ಮಾಡಿ ಅನ್ಯ ಜನಗಳಿಗೆ ನಿನ್ನನ್ನು ಬೆಳಕನ್ನಾಗಿಟ್ಟಿದ್ದಾನೆ. Why? Because you are his children. ಯಾಕೆ ಎಂಬುದಾಗಿ ನೋಡುವಾಗ ನೀವು ಆತನ ಮಕ್ಕಳಾಗಿದ್ದೀರಿ. You are not worshiping an ordinary God. ನೀವು ಸಾಧಾರಣವಾದ ದೇವರನ್ನು ಆರಾಧಿಸುವವರಲ್ಲ. You're worshiping a King of Kings and the Lord of Lords who has created this entire world. ಇಡೀ ವಿಶ್ವವನ್ನ ಉಂಟು ಮಾಡಿದಂತ ಕರ್ತನ ಕರ್ತನು ರಾಜಾದಿ ರಾಜನನ್ನ ನೀವು ಆರಾಧಿಸುವವರಾಗಿದ್ದೀರಿ. You are worshiping a God who cares for you, who loves for you and who lives for, and who will be able to stand for you in every walk of your life. ನಿಮ್ಮ ಜೀವಿತದಲ್ಲಿ ಆತನು ನಿಮ್ಮ ವಿಷಯದಲ್ಲಿ ಕಾಳಜಿ ಉಳ್ಳವನಾಗಿದ್ದಾನೆ, ಪ್ರೀತಿ ಉಳ್ಳವನಾಗಿದ್ದಾನೆ. ಆತನು ನಿಮ್ಮನ್ನು ಎಲ್ಲ ವಿಧದಲ್ಲಿ ಗಮನಿಸುವವನಾಗಿದ್ದಾನೆ. Today many people are perishing, but God has chosen you out of this world. ಈ ದಿನದಲ್ಲಿ ನಾವು ನೋಡುವುದಾದರೆ ಲೋಕದಲ್ಲಿ ಎಷ್ಟೋ ಜನರು ನಾಶವಾಗಿ ಹೋಗುತ್ತಾ ಇದ್ದಾರೆ. ದೇವರು ಲೋಕದಿಂದ ಪ್ರತ್ಯೇಕಿಸಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. He has chosen you and he has brought the salvation to you and to your family because he loves you and your family. ಆತನು ನಿನ್ನನ್ನು ನಿನ್ನ ಕುಟುಂಬವನ್ನ ಪ್ರೀತಿ ಮಾಡುವವನಾಗಿರುವಂತ ಕಾರಣದಿಂದ ನಿನ್ನ ಕುಟುಂಬದ ಮೇಲೆ ತನ್ನ ರಕ್ಷಣೆಯನ್ನ ಕೊಟ್ಟು ಆತನು ನಿನ್ನನ್ನ ಇಲ್ಲಿಯವರೆಗೂ ಸಂರಕ್ಷಿಸಿದ್ದಾನೆ. He is a God who will bless the work of your hands. He will establish you in the land and he will give you the desires of your heart in your lives. ಆತನು ನಿನ್ನ ಕಾರ್ಯಗಳನ್ನ ಆಶೀರ್ವಾದ ಮಾಡಿ, ನಿನ್ನ ಕೈ ಕಾರ್ಯಗಳನ್ನು ಆಶೀರ್ವಾದ ಮಾಡಿ, ನಿನ್ನ ಹೃದಯದ ಆಸೆಯನ್ನು ಈಡೇರಿಸುವ ದೇವರಾಗಿದ್ದಾನೆ. And last episodes we meditated upon the word how we can receive blessings in our lives. ಕಳೆದ ಸಂಚಿಕೆಯಲ್ಲಿ ನಾವು ದೇವರ ಆಶೀರ್ವಾದವನ್ನು ಹೇಗೆ ಹೊಂದಿಕೊಳ್ಳಬಹುದು ಎಂಬುದಾಗಿ ಧ್ಯಾನಿಸಿದೆವು. We saw that blessings comes when we fear God in our life. ದೇವರಿಗೆ ನಾವು ಭಯಪಡುವಾಗ ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳು ಬರುತ್ತವೆ. Blessings comes when we tremble before God and wait upon the Lord and we know that God exists, and when we believe there is a God, and we will see the blessings of God coming upon our lives. ದೇವರಿಗೆ ಭಯಪಡುವವರಾಗಿ ನಡುಕದಿಂದ ಜೀವಿಸುತ್ತ ದೇವರು ಒಬ್ಬನು ಇದ್ದಾನೆ ಎಂಬುದಾಗಿ ನಾವು ನೋಡಿ ಮುಂದೆ ಸಾಗುವುದಾದರೆ ದೇವರು ನಮ್ಮ ಜೀವಿತವನ್ನು ಆಶೀರ್ವದಿಸುತ್ತಾನೆ. We saw about Job's life, how he feared God and how he shunned evil, and God was able to bless him with a double portion of blessings in his life. ನಾವು ನೋಡಿದೆವು ಯೋಬನ ಕುರಿತಾಗಿ, ಯೋಬನು ಹೇಗೆ ದೇವರಿಗೆ ಭಯಪಟ್ಟವನಾಗಿದ್ದನು, ಆತನು ಕೆಟ್ಟದ್ದನ್ನ ಆತನು ಬೇಡವೆಂಬುದಾಗಿ ನಿರಾಕರಿಸಿದವ
ಮಾಡುವವನಾಗಿದ್ದನು. ಇದರ ಮೂಲಕ ದೇವರು ಅವನನ್ನು ಆಶೀರ್ವಾದ ಮಾಡಿದ. He received a double portion of blessing, the Bible says. ಸತ್ಯವೇದ ಹೇಳ್ತದೆ ಆತನು 2ರಷ್ಟು ಆಶೀರ್ವಾದವನ್ನು ಹೊಂದಿಕೊಂಡ. God is a God of blessings. ದೇವರು ಆಶೀರ್ವಾದಗಳನ್ನು ಮಾಡುವ ದೇವರಾಗಿದ್ದಾನೆ. Because He cares for us, He loves us. He is a God who will bless us when we walk in that fear with God. ನಾವು ದೇವರ ಭಯದಲ್ಲಿ ನಡೆಯುವಾಗ ಆತನು ನಮ್ಮನ್ನು ಪ್ರೀತಿಸುವವನಾಗಿದ್ದಾನೆ, ನಮ್ಮ ಮೇಲೆ ಕಾಳಜಿ ಉಳ್ಳವನಾಗಿದ್ದಾನೆ. ನಾವು ಆತನ ಚಿತ್ತಾನುಸಾರವಾಗಿ ನಡೆಯುವಾಗ. Second thing, how we can receive blessings in our lives. ಎರಡನೆಯದಾಗಿ ನಾವು ಹೇಗೆ ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು? We can receive blessing when we have Jesus as our Lord and Savior in our lives. ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನು ನಮ್ಮ ರಕ್ಷಕನು ಒಡೆಯನಾಗಿ ಅಂಗೀಕರಿಸಿಟ್ಟುಕೊಳ್ಳುವಾಗ ಆಶೀರ್ವದಿಸಲ್ಪಡುತ್ತೇವೆ. When we have Jesus in our life, everything will be aligned for us and we will never lack anything in our life. ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನು ನಮ್ಮೊಳಗಡೆ ಇರುವಾಗ ಎಲ್ಲವೂ ಕ್ರಮಾನುಸಾರವಾಗಿ ಸಾಗ್ತದೆ, ನಮಗೆ ಯಾವುದ ಕೊರತೆ ಇರುವುದಿಲ್ಲ. Without Jesus we cannot do anything in our life. ಯೇಸು ಕ್ರಿಸ್ತನಿಲ್ಲದೆ ನಮ್ಮ ಜೀವಿತದಲ್ಲಿ ನಾವು ಯಾವುದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. Without committing our ways unto the Lord we cannot receive anything in our lives. ನಮ್ಮ ಮಾರ್ಗಗಳನ್ನೆಲ್ಲ ಕರ್ತನ ದೃಷ್ಟಿಯಲ್ಲಿ ನಾವು ಒಪ್ಪಿಸಿಕೊಡದೆ ದೇವರಿಂದ ಏನನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. Psalms 37:5 says, ಕೀರ್ತನೆಗಳು 37ನೇ ಅಧ್ಯಾಯದ 5ನೇ ವಚನ ಹೇಳ್ತದೆ, commit your way to the Lord and trust in Him and He will do this for you. ನಿನ್ನ ಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು ಎಂಬುದಾಗಿ ಹೇಳುತ್ತದೆ. When you have Jesus as your Lord and Savior, ನಿನ್ನ ಜೀವಿತದಲ್ಲಿ ಯೇಸುವನ್ನ ಕರ್ತನು ಮತ್ತು ರಕ್ಷಕನಾಗಿ ನೀನು ಹೊಂದಿಕೊಳ್ಳುವಾಗ everything will be aligned and you will see the blessings of God in your lives. ನಿನ್ನ ಜೀವಿತದಲ್ಲಿ ಎಲ್ಲವೂ ಕ್ರಮಾನುಸಾರವಾಗಿರ್ತದೆ, ನೀವು ಆಶೀರ್ವಾದವನ್ನು ನಿಮ್ಮ ಜೀವಿತದಲ್ಲಿ ನೋಡುತ್ತೀರಿ. Why Jesus? ಯಾತಕ್ಕಾಗಿ ಯೇಸು? Because Jesus is the Son of the living God. ಯೇಸು ಕ್ರಿಸ್ತನು ಜೀವಿಸುವ ದೇವಕುಮಾರನಾಗಿದ್ದಾನೆ. He left heaven, He came down to this earth. ಆತನು ಪರಲೋಕವನ್ನು ತ್ಯಜಿಸಿ ಭೂಲೋಕಕ್ಕೆ ಬಂದಿದ್ದಾನೆ. And the Bible says He was the Son of the living God. ಸತ್ಯವೇದ ಹೇಳ್ತದೆ ಆತನು ಜೀವಿಸುವ ದೇವಕುಮಾರನು. He was the King of kings and the Lord of lords. ಆತನು ರಾಜಾದಿ ರಾಜನು, ಕರ್ತರ ಕರ್ತನು. And He was rich in His life. ಆತನು ತನ್ನ ಜೀವಿತದಲ್ಲಿ ಶ್ರೀಮಂತನು. And He was blessed in His life. ಆತನು ತನ್ನ ಜೀವಿತದಲ್ಲಿ ಆಶೀರ್ವದಿಸಲ್ಪಟ್ಟವನು. But in obedience to God, ಆದರೆ ಆ ದೇವರ ವಿಷಯದ ವಿಧೇಯತೆಯಲ್ಲಿ He left heaven and He came down to this earth in order to save every mankind. ಆತನು ತಾನೇ ಪರಲೋಕವನ್ನ ತ್ಯಜಿಸಿ ಭೂಲೋಕಕ್ಕೆ ಬಂದು ಸರ್ವ ಮನುಷ್ಯರನ್ನ ರಕ್ಷಿಸುವುದಕ್ಕೋಸ್ಕರವಾಗಿ ವಿಧೇಯನಾದನು. He came onto this earth in order to save every one of us. ನಮ್ಮ ಪ್ರತಿಯೊಬ್ಬರನ್ನ ರಕ್ಷಿಸುವುದಕ್ಕೋಸ್ಕರವಾಗಿಯೇ ಆತನು ಲೋಕಕ್ಕೆ ಬಂದನು. He came and He paid a price for you and me on the cross of Calvary. ಆತನು ನಿನಗೋಸ್ಕರವಾಗಿ ನನಗೋಸ್ಕರವಾಗಿ ಬಂದು ಕಲ್ವಾರಿಯ ಶಿಲುಬೆಯ ಮೇಲೆ ಬೆಲೆಯನ್ನ ಕಟ್ಟಿದ್ದಾನೆ. He died for our sins. ನಮ್ಮ ಎಲ್ಲ ಪಾಪಗಳ ಬೆಲೆಯನ್ನ ಕಟ್ಟಿದ್ದಾನೆ. He was nailed on the cross. ಆತನನ್ನ ಶಿಲುಬೆಯಲ್ಲಿ ಮೊಳೆಯಿಂದ ಜಡಿಯಲ್ಪಟ್ಟರು. He shed His blood for you and me. ನಿನಗೋಸ್ಕರ ನನಗೋಸ್ಕರ ರಕ್ತವನ್ನು ಸುರಿಸಿದ್ದಾನೆ. And He paid the price and He bought us all from all our unrighteousness. ಆತನು ತಾನೇ ಬೆಲೆಯನ್ನ ಕಟ್ಟಿ ನಮ್ಮ ಎಲ್ಲ ಅನೀತಿಗಳಿಂದ ನಮ್ಮನ್ನ ಬಿಡುಗಡೆ ಮಾಡಿ ಹೊರ ತಂದಿದ್ದಾನೆ. He has redeemed you and me out of this world. ಈ ಲೋಕದಿಂದ ನಿನ್ನನ್ನ ನನ್ನನ್ನ ಆತನು ವಿಮೋಚಿಸಿದ್ದಾನೆ. He has redeemed us from all our sinful life. ನಮ್ಮ ಎಲ್ಲ ಪಾಪಮಯವಾದ ಜೀವಿತದಿಂದ ವಿಮೋಚಿಸಿದ್ದಾನೆ. He has paid the price for you and me on the cross of Calvary, and today we have that authority and we believe by the wounds of Lord Jesus Christ we have been healed in our sicknesses. ನನಗೋಸ್ಕರ ನಿಮಗೋಸ್ಕರವಾಗಿ ಆತನು ಕಲ್ವಾರಿಯ ಶಿಲುಬೆಯಲ್ಲಿ ಎಲ್ಲ ಬೆಲೆಯನ್ನ ಕೊಟ್ಟು ತೀರಿಸಿದ್ದಾನೆ. ಇಗೋ ನಾವುಗಳು ಅದನ್ನು ಹೊಂದಿಕೊಳ್ಳುವಂತ ವಿಧಾನ ಹೀಗೆ ಇದೆ. ಆತನು ತಾನೇ ನಮ್ಮ ಎಲ್ಲ ರೋಗ ರುಜುನೆಗಳ ಬೆಲೆಯನ್ನ ಕಲ್ವಾರಿಯ ಶಿಲುಬೆಯಲ್ಲಿ ಒತ್ತು ತೀರಿಸಿದ್ದಾನೆ ಎಂಬುದಾಗಿ ಹೇಳಬೇಕು. He's not only taken our sins, ಆತನು ಬರೀ ನಮ್ಮ ಪಾಪಗಳನ್ನ ಹೊತ್ತುಕೊಳ್ಳಲಿಲ್ಲ. He's not only taken our sickness, ಆತನು ಬರೀ ನಮ್ಮ ರೋಗಗಳನ್ನ ಮಾತ್ರ ಹೊತ್ತುಕೊಳ್ಳಲಿಲ್ಲ. but the Bible says He became curse for us by He dying for us on the cross of Calvary. ಆತನು ನಮಗೋಸ್ಕರ ಸಾಯುವುದರ ಮೂಲಕವಾಗಿ ನಮಗೋಸ್ಕರ ಆತನು ಶಾಪವಾದನು ಎಂಬುದಾಗಿ ನೋಡುತ್ತೇವೆ. All that
curse which that Satan brought in our life, today Jesus has taken away all those curse on the cross of Calvary. ನಮ್ಮ ಜೀವಿತದ ಮೇಲೆ ಶತ್ರುವಾದ ಸೈತಾನನು ತಂದಂತ ಎಲ್ಲ ಶಾಪಗಳನ್ನ ಯೇಸು ಕ್ರಿಸ್ತನು ಕಲ್ವಾರಿಯ ಶಿಲುಬೆಯ ಮೇಲೆ ಆತನು ಒತ್ತು ಶಾಪಗಳನ್ನ ಮುರಿದು ತೀರಿಸಿದ್ದಾನೆ. Today he has redeemed you from all our sins, sickness and curses in our lives. ಈ ದಿನದಲ್ಲಿ ಆತನು ನನ್ನನ್ನ ನಿಮ್ಮನ್ನ ಎಲ್ಲ ವಿಧವಾದ ಪಾಪದಿಂದಲೂ ರೋಗಗಳಿಂದಲೂ ಶಾಪಗಳಿಂದಲೂ ವಿಮೋಚನೆ ಮಾಡಿದ್ದಾನೆ. Nobody died for our sins. ನಮ್ಮ ಪಾಪಗಳಿಗಾಗಿ ಯಾರೂ ಸಾಯಲಿಲ್ಲ. Nobody bore wounds on his body, but Jesus bore all his wounds on his body because of our sins. ಯಾರು ಕೂಡ ನಮ್ಮ ಪಾಪಗಳ ದೆಸೆಯಿಂದ ತಮ್ಮ ದೇಹದ ಮೇಲೆ ಗಾಯಗಳನ್ನ ಮಾಡಿಕೊಳ್ಳಲಿಲ್ಲ, ಆದರೆ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಗಾಯಕ್ಕೊಳಗಾದನು. He took upon his head our curses upon his life. ಆತನು ನಮ್ಮ ಮೇಲೆ ಇದ್ದಂತ ಶಾಪಗಳನ್ನ ತನ್ನ ತಲೆಯ ಮೇಲೆ ಒತ್ತು ತೀರಿಸಿದ್ದಾನೆ. He paid the price for you and me on the cross of Calvary. ನನಗೋಸ್ಕರವಾಗಿ ನಿನಗೋಸ್ಕರವಾಗಿ ಕಲ್ವಾರಿಯ ಶಿಲುಬೆಯಲ್ಲಿ ಬೆಲೆ ಕೊಟ್ಟು ತೀರಿಸಿದ್ದಾನೆ. You and I had to die for our sins. ನಾನು ನೀವು ನಮ್ಮ ಪಾಪಗಳಿಗಾಗಿ ಸಾಯಬೇಕಾಗಿತ್ತು. Because we had to pay the price for our sins. ಯಾಕಂದರೆ ನಮ್ಮ ಪಾಪಗಳಿಗೆ ನಾವು ಬೆಲೆ ಕಟ್ಟಬೇಕು. But Jesus said, ಆದರೆ ಯೇಸು ಹೇಳಿದನು, you don't have to pay. ನೀವು ಯಾವುದೇ ಬೆಲೆ ಕಟ್ಟುವ ಅಗತ್ಯತೆ ಇಲ್ಲ. But I will pay the price. ನಾನು ನಿಮಗಾಗಿ ಬೆಲೆಯನ್ನ ಕಟ್ಟಿದ್ದೇನೆ. I will die for your sins. ನಿಮಗಾಗಿ ನಾನು ಸಾಯುತ್ತೇನೆ. I will shed the blood for you. ನನ್ನ ರಕ್ತವನ್ನು ನಿಮಗಾಗಿ ಸುರಿಸುತ್ತೇನೆ. And I will redeem you out of your sinful ನಿಮ್ಮ life. ಎಲ್ಲ ಪಾಪಮಯವಾದ ಜೀವಿತದಿಂದ ನಿಮ್ಮನ್ನ ವಿಮೋಚಿಸುತ್ತೇನೆ ಎಂಬುದಾಗಿ ಹೇಳಿದ್ದಾನೆ. By Jesus dying for us on the cross of Calvary, ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಕಲ್ವಾರಿಯ ಶಿಲುಬೆಯಲ್ಲಿ ಸಾಯುತ್ತಿದ್ದಾನೆ. He has purchased you and he has made you as the children of God. ಆತನು ನಿಮ್ಮನ್ನ ಬೆಲೆ ಕೊಟ್ಟು ಕೊಂಡುಕೊಂಡು ನಿಮ್ಮನ್ನ ದೇವರ ಮಕ್ಕಳಾಗಿ And ಮಾಡಿದ್ದಾನೆ. he has made us co-heir along with him for the kingdom of God. ಆತನೊಂದಿಗೆ ಪರಲೋಕ ಸ್ವಾಸ್ಥ್ಯಕ್ಕೆ ನಮ್ಮನ್ನ ಬಾಧ್ಯಸ್ಥರಾಗಿ ಮಾಡಿದ್ದಾನೆ. Hallelujah. 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 That's why we need to have Jesus in our life. When we have Jesus as our Lord and Savior, everything will see blessings in our life. ಅದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನನ್ನ ನಮ್ಮ ಜೀವಿತದಲ್ಲಿ ಕರ್ತನು ರಕ್ಷಕನನ್ನಾಗಿ ನಾವು ಅಂಗೀಕರಿಸಿಟ್ಟುಕೊಳ್ಳಬೇಕು. ಆತನಿರುವಾಗ ಎಲ್ಲ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳುತ್ತೇವೆ. Without Jesus, it is zero in our life. ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಇಲ್ಲದೆ ಹೋದರೆ ಎಲ್ಲವೂ ಶೂನ್ಯವೇ. Without Jesus, we cannot achieve anything in our life. ಯೇಸು ಕ್ರಿಸ್ತನಿಲ್ಲದೆ ನಮ್ಮ ಜೀವಿತದಲ್ಲಿ ನಾವು ಏನನ್ನು ಸಾಧಿಸುವುದಕ್ಕೆ ಸಾಧ್ಯವಿಲ್ಲ. Without Jesus, we cannot go and see victories in our life. ಯೇಸು ಕ್ರಿಸ್ತನಿಲ್ಲದೆ ನಮ್ಮ ಜೀವಿತದಲ್ಲಿ ಮುಂದೆ ಹೋಗಿ ಜಯವನ್ನ ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. But with Jesus, ಆದರೆ ಯೇಸುವಿನ ಮೂಲಕ everything will be a blessings in our life. ಯೇಸುವಿನೊಂದಿಗೆ ಎಲ್ಲವೂ ನಮ್ಮ ಜೀವಿತದಲ್ಲಿ ಆಶೀರ್ವಾದವಾಗುತ್ತದೆ. Hallelujah. Hallelujah. Proverbs chapter 3 verses 5 and 7 says, ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5 ಮತ್ತು 7ನೇ ವಚನ ಹೇಳ್ತದೆ, trust in the Lord with all your heart. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. Trust in the Lord with all your heart and lean not on your own understandings. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಇಡು. Today I want to tell you, people of God, ಈ ದಿನದಲ್ಲಿ ನಾನು ನಿಮಗೆ ಹೇಳ್ತೇನೆ, ದೇವ ಜನರೇ, many of us we put our trust on our own ability here. ಅನೇಕರಾದ ನಾವುಗಳು ನಮ್ಮ ಸ್ವಂತ ಸಾಮರ್ಥ್ಯಗಳ ಮೇಲೆ ಭರವಸೆಯನ್ನು ಇಡುತ್ತೇವೆ. Whatever we do, we say that, oh, I can do it. ಅನೇಕ ಕಾರ್ಯಗಳನ್ನು ನಾವು ಮಾಡುವಾಗ ನಾವು ಹೇಳ್ತೇವೆ, ನನ್ನ ಮೂಲಕ ಎಲ್ಲ ಆಗ್ತದೆ, ನಾನು ಮಾಡ್ತೇನೆ. Oh, without me they cannot do it. ನನ್ನ ಮೂಲಕವಾಗಿ ಅಲ್ಲದೆ ಯಾರು ಏನನ್ನು ಮಾಡಲಿಕ್ಕಾಗದು. Oh, I have built this house. ನಾನೇ ಈ ಮನೆ ಕಟ್ಟಿದ್ದೇನೆ. Oh, without me they cannot log in my office. ನಾನು ಇಲ್ಲದೆ ನನ್ನ ಆಫೀಸಿನ ಕಚೇರಿಯ ಒಳಗೆ ಯಾರು ಹೋಗಲು ಸಾಧ್ಯವಿಲ್ಲ. Oh, without my decision they cannot do anything. ನನ್ನ ತೀರ್ಮಾನಗಳಿಲ್ಲದೆ ಅವರು ಏನನ್ನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ.
Oh, without me, nobody can earn in their life. ನಾನಿಲ್ಲದೆ ನನ್ನ ಬೇರೆಯವರು ತಮ್ಮ ಜೀವಿತದಲ್ಲಿ ಏನನ್ನು ಸಂಪಾದಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. Oh, today I am the breadwinner. ಈ ದಿನದಲ್ಲಿ ನಾನೇ ರೊಟ್ಟಿಯನ್ನು ಸಂಪಾದಿಸುವವನು. I am taking care of my children. ನನ್ನ ಮಕ್ಕಳ ಕುರಿತಾಗಿ ನಾನೇ ಗಮನ ಇಟ್ಟು ಕಾಳಜಿ Oh, ಉಳ್ಳವನಾಗಿದ್ದೇನೆ. I am taking care of my wife. ನನ್ನ ಹೆಂಡತಿಯನ್ನ ನಾನು ನೋಡಿಕೊಳ್ತಾ ಇದ್ದೇನೆ. I am paying all the loans. ನಾನು ಎಲ್ಲ ಮನೆಯ ಲೋನ್ಗಳನ್ನು ತೀರಿಸ್ತಾ ಇದ್ದೇನೆ. Many of us, we put I in everything in our life. ಯಾರಾದರೂ ಯಾರೇ ಇದ್ದರೂ ಕೂಡ ನಾನು ಎನ್ನುವಂತದ್ದನ್ನ ಜೀವಿತದಲ್ಲಿ ಅಳವಡಿಸಿಕೊಂಡವರಿದ್ದರೆ, When you put I in everything, you will never see blessings in your life. ಎಲ್ಲಾ ಸ್ಥಳಗಳಲ್ಲಿ ನಾನು ಎಂಬುದಾಗಿ ನೀವು ಹಾಕಿಕೊಂಡರೆ ನೀವು ಆಶೀರ್ವಾದವನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ. But when you have Jesus in your life, ನಿಮ್ಮ ಜೀವಿತದಲ್ಲಿ ಯೇಸು ಇರುವುದಾದರೆ, when you say that I am nothing but everything is the Lord who is doing it, ನಾನು ಏನು ಅಲ್ಲ ಎಲ್ಲವೂ ಯೇಸು ಕ್ರಿಸ್ತನೇ ಮಾಡುತ್ತಿದ್ದಾನೆ ಎಂಬುದಾಗಿ ನೀನು ಹೇಳೋದಾದ್ರೆ, when every time you come and tell, when every situation you tell that I can do through all these things to Christ who strengthens me, ಎಲ್ಲಾ ಸನ್ನಿವೇಶಗಳ ಮಧ್ಯದಲ್ಲಿ ಸ್ಥಿತಿಗತಿಗಳ ಮಧ್ಯದಲ್ಲಿ ನನ್ನನ್ನ ಬಲಪಡಿಸುವವನಾಗಿರುವ ಕ್ರಿಸ್ತನ ಮೂಲಕ ನಾನು ಎಲ್ಲದಕ್ಕೆ ಶಕ್ತನಾಗಿದ್ದೇನೆ ಎಂಬುದಾಗಿ ಹೇಳಬೇಕು. when you tell those things, ಈ ಕಾರ್ಯಗಳನ್ನ ನೀವು ಹೇಳುವಾಗ you are not leaning on your understanding, but you are trusting on Jesus for everything in your life. ನೀವು ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ಳುವವರಾಗಿರುವುದಿಲ್ಲ, ಪ್ರತಿ ವಿಷಯದಲ್ಲಿಯೂ ಯೇಸುವಿನ ಮೇಲೆ ಭರವಸೆ ಇಟ್ಟವರಾಗಿರುತ್ತೀರಿ. Because it is Jesus who is leading everything for you in your life. ಯಾಕಂದರೆ ಯೇಸು ಕ್ರಿಸ್ತನು ತಾನೇ ಪ್ರತಿ ಒಂದು ಕಾರ್ಯವನ್ನ ನಿನ್ನ ಜೀವಿತದಲ್ಲಿ ನಿನಗಾಗಿ ಮಾರ್ಗದರ್ಶಿಸುತ್ತಾನೆ. Deuteronomy 8:18 says, ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯದ 18ನೇ ವಚನ ಹೇಳ್ತದೆ, it is God who gives us the ability to earn wealth in our lives. ನಮ್ಮ ಜೀವಿತದಲ್ಲಿ ನಾವು ಭಾಗ್ಯವನ್ನ ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನ ದೇವರು ಕೊಟ್ಟಿದ್ದಾನೆ. It is God who gives us ability to earn wealth. ಸಂಪಾದನೆಯನ್ನ ಮತ್ತು ಆಸ್ತಿಯನ್ನ ಗಳಿಸಲಿಕ್ಕಾಗಿ ದೇವರೇ ಸಾಮರ್ಥ್ಯ ಕೊಟ್ಟಿದ್ದಾನೆ. Today, if you or I, whatever we are in this position, it is because of grace of God and it's because of Jesus we are able to stand as a victorious in every walk of our life. ಈ ದಿನದಲ್ಲಿ ನಾನು ನೀವುಗಳು ಇಂಥ ಸ್ಥಾನದಲ್ಲಿ ಇದ್ದೇವೆ ಎಂಬುದಾಗಿ ಹೇಳುವುದಾದರೆ ಅದು ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರವೇ ನಾವು ವಿಜಯಕರವಾಗಿ ಕ್ರಿಸ್ತನ ಮೂಲಕವಾಗಿ ಸಾಗುತ್ತಿದ್ದೇವೆ. Don't lean on your own understanding. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳಬೇಡಿರಿ. You are not the breadwinner for your family. ನಿನ್ನ ಕುಟುಂಬಕ್ಕೆ ರೊಟ್ಟಿಯನ್ನ ಸಂಪಾದಿಸುವವನು ನೀನಲ್ಲ. It is not you who have built your house. ನಿನ್ನ ಮನೆಯನ್ನ ಕಟ್ಟಿದವನು ನೀನಲ್ಲ. But it is God who is building everything in your life. ನಿನ್ನ ಜೀವಿತದ ಪ್ರತಿಯೊಂದು ಭಾಗವನ್ನ ಕರ್ತನು ಕಟ್ಟುವವನಾಗಿದ್ದಾನೆ. It is God who it is Lord Jesus is the provider of everything in your life. ಎಲ್ಲವನ್ನ ಒದಗಿಸಿ ಕೊಡುವವನು ನಿನ್ನ ಜೀವಿತದಲ್ಲಿ ಕರ್ತನಾದ ಯೇಸುವೇ ಆಗಿದ್ದಾನೆ. When you remove your I and put Jesus, everything will be a blessings in your life. ನೀನು ನಾನು ಎಂಬುದಾಗಿ ಹೇಳಿಕೊಳ್ಳುವ ಆ ಪದವನ್ನ ತೆಗೆದು ಯೇಸು ಎಂಬುದಾಗಿ ನೀನು ಹಾಕಿಕೋ, ನಿನ್ನ ಜೀವಿತದ ಎಲ್ಲವನ್ನ ನಿನ್ನ ಆಶೀರ್ವಾದವಾಗಿ ಕಾಣುತ್ತೆ. Trust in the Lord with all your heart and lean not on your own understandings. ಬುದ್ಧಿಯನ್ನ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನ ಮೇಲೆ ಭರವಸೆ ಇಡು. In all your ways submit to him and he will make your path straight. ನಿನ್ನ ಎಲ್ಲಾ ಮಾರ್ಗಗಳಲ್ಲಿ ನಿನ್ನ ಆತನನ್ನೇ ಆತುಕೊಂಡಿರು, ಆತನು ನಿನ್ನ ಮಾರ್ಗವನ್ನ ಸರಾಗ ಮಾಡುತ್ತಾನೆ. And the 7th verse it says, do not be wise in your own eyes, fear the Lord and shun evil in your life. ನಿನ್ನ ಜೀವಿತದಲ್ಲಿ ನೀನು ನಿನ್ನನ್ನೇ ನೀನು ಶ್ರೇಷ್ಠನೆಂಬುದಾಗಿ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ಹೇಳಬೇಡ. Today, whatever situation, whatever you are, it is because of Jesus, because Jesus has paid the price for you and me. He has redeemed us and he has made it everything possible for us in our life, because Jesus is the author and perfecter of all our faith in him. ಈ ದಿನದಲ್ಲಿ ನಾವುಗಳು ಏನೆಲ್ಲ ಆಗಿದ್ದೇವೆಯೋ ಅದು ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರವೇ. ಆತನೇ ನಂಬಿಕೆಯನ್ನ ನಮ್ಮಲ್ಲಿ ಹುಟ್ಟಿಸಿದವನು, ಆತನೇ ನಮ್ಮಲ್ಲಿರುವ ನಂಬಿಕೆಯನ್ನು ಪೂರ್ಣಗೊಳಿಸಿದವನಾಗಿದ್ದಾನೆ. Today, if you want blessing
blessings in your family, ನಿನ್ನ ಕುಟುಂಬದಲ್ಲಿ ಈ ದಿನದಲ್ಲಿ ನಿನಗೆ ಆಶೀರ್ವಾದ ಬೇಕಾಗಿದ್ದಾರೆ. today if you want to see the work of your hands to be blessed, ನಿನ್ನ ಕೈ ಕೆಲಸಗಳು ಆಶೀರ್ವದಿಸಲ್ಪಡಬೇಕಾದರೆ, today you want to see all those battles what you are going through, if you're not able to overcome those battles in your life, ನೀವು ಹಾದು ಹೋಗುತ್ತಿರುವಂತ ಪ್ರತಿ ಒಂದೊಂದು ಹೋರಾಟಗಳ ಮಧ್ಯದಲ್ಲಿ ಆ ಹೋರಾಟದಲ್ಲಿ ನಾನು ಎದುರಿಸಲಿಕ್ಕೆ ಜಯ ಹೊಂದಲಿಕ್ಕೆ ಆಗುತ್ತಾ ಇಲ್ಲ ಎಂಬುದಾಗಿ ಹೇಳೋದಾದ್ರೆ, today commit your ways to the Lord and trust in Him, and He will do it for you in your ಈ life. ದಿನದಲ್ಲಿ ನಿನ್ನ ಎಲ್ಲಾ ಮಾರ್ಗಗಳನ್ನು ಆತನಿಗೆ ಒಪ್ಪಿಸಿ ಬಿಡು, ಆತನು ಎಲ್ಲವನ್ನ ಸರಾಗ ಮಾಡುತ್ತಾನೆ. Trust in the Lord with all your heart and lean not on your own understanding. ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನ ಮೇಲೆ ಭರವಸೆ ಇಡು. In all your ways submit to Him, and He will make your paths ನಿನ್ನ straight. ಎಲ್ಲಾ ಮಾರ್ಗಗಳಲ್ಲಿ ನಿನ್ನ ಆತನಿಗೆ ಅವುಗಳನ್ನು ಒಪ್ಪಿಸಿ ಬಿಡು, ಆತನು ನಿನ್ನ ಮಾರ್ಗಗಳನ್ನು ಸರಾಗ ಮಾಡುತ್ತಾನೆ. Jesus is all there for us. When we call upon Him, He will be able to do it everything for you in our lives. ಆತನ ಹೆಸರಿಡಿದು ನಾವು ಆತನನ್ನ ಕೂಗಿ ಕರೆಯುವಾಗ ಆತನು ನಿಮಗಾಗಿ ಎಲ್ಲವನ್ನ ಮಾಡಿ ಮುಗಿಸುವವನಾಗಿದ್ದಾನೆ. ಆತನೇ ಯೇಸುವು. How you can receive blessings in your life, ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ನೀವು ಹೇಗೆ ಹೊಂದಿಕೊಳ್ಳಬಹುದು, how you can overcome battles in your life, ಹೇಗೆ ಹೋರಾಟಗಳನ್ನ ಜಯಿಸಬಹುದು ಜೀವಿತದಲ್ಲಿ, how you can see the blessings of God in your family here. ನಿನ್ನ ಕುಟುಂಬದಲ್ಲಿ ಆಶೀರ್ವಾದಗಳನ್ನು ನೀನು ಹೇಗೆ ನೋಡಬಲ್ಲೆ, When you have Jesus as your Lord and Savior. ನಿನ್ನ ಕರ್ತನು ರಕ್ಷಕನು ಆಗಿ ಯೇಸುವನ್ನ ನೀನು ಹೊಂದಿಕೊಳ್ಳುವಾಗ ಮಾತ್ರವೇ ಸಾಧ್ಯ. Let's pray right now. ಈಗ ನಾವು ಪ್ರಾರ್ಥನೆ ಮಾಡೋಣ. As we pray here, ಈಗ ನಾವು ಪ್ರಾರ್ಥಿಸುವಾಗ let's believe that Jesus is there right now in our midst, and we will welcome Him as our Lord and Savior. ನಾವು ನಂಬೋಣ, ನಮ್ಮ ಮಧ್ಯದಲ್ಲಿ ಯೇಸು ಕರ್ತನು ನಮ್ಮ ಮನೆಗಳಲ್ಲಿದ್ದಾನೆ. ಈಗ ನಾವು ಆತನನ್ನ ರಕ್ಷಕನು ಕರ್ತನು ಆಗಿ ಸ್ವಾಗತಿಸೋಣ ನಮ್ಮ ಜೀವಿತದಲ್ಲಿ. Romans 10:13 says, ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 13ನೇ ವಚನ ಹೇಳ್ತದೆ, those who call upon the name of the Lord, they will be saved. ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುತ್ತದೆ. The moment you call upon His name, you will be saved. ಈಗ ಆತನ ಹೆಸರಿಡಿದು ನೀವು ಕರೆಯುವಾಗ ನೀವು ರಕ್ಷಣೆ ಹೊಂದುತ್ತೀರಿ. Are you ready to call upon His name? ಆತನ ಹೆಸರನ್ನ ಕೂಗುವುದಕ್ಕೆ ಸಿದ್ಧರಾಗಿದ್ದೀರೋ? He is there waiting upon His arms open, and He's telling, my children, I'm standing at the door of your heart. If you call upon me, and if you welcome me, I will come with you, I will sit with you, and I will dine with you. ನನ್ನ ಮಕ್ಕಳೇ, ನೀವು ನನ್ನನ್ನ ಕೂಗಿ ಕರೆಯುವುದಾದರೆ ಇಗೋ ನಾನು ಬರುತ್ತೇನೆ, ನಿಮ್ಮೊಂದಿಗೆ ಕುಳಿತುಕೊಳ್ಳುತ್ತೇನೆ, ನಿಮ್ಮೊಂದಿಗೆ ಊಟ ಮಾಡುತ್ತೇನೆ. ಆತನ ಹೆಸರನ್ನ ನಾವು ಕೂಗಿ ಕರೆಯುವುದಾದರೆ ಮಾತ್ರವೇ. Jesus cares for you and your family. ಯೇಸು ನಿಮ್ಮನ್ನ ನಿಮ್ಮ ಕುಟುಂಬವನ್ನ ಕಾಳಜಿ ಉಳ್ಳವನಾಗಿ ನೋಡುತ್ತಾನೆ. Let's pray right now. ಈಗ ನಾವು ಪ್ರಾರ್ಥನೆ ಮಾಡೋಣ. Father, we thank you, Lord, for giving us Jesus as our Lord and Savior, O God. ತಂದೆಯಾದ ದೇವರೇ, ನಮ್ಮ ಕರ್ತನು ನಮ್ಮ ರಕ್ಷಕನೂ ಆಗಿ ಯೇಸುವನ್ನ ನಮಗೆ ಕೊಟ್ಟದ್ದಕ್ಕಾಗಿ ನಿನಗೆ ಸ್ತೋತ್ರ. Without Jesus, we cannot see blessings in our life. ಯೇಸು ಕ್ರಿಸ್ತನ ಮೂಲಕವಾಗಿ ಅಲ್ಲದೆ ನಾವು ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ನೋಡಲಿಕ್ಕಾಗದು. Without Jesus, we cannot see the blessings in our family. ನಮ್ಮ ಕುಟುಂಬದಲ್ಲಿ ಯೇಸು ಕ್ರಿಸ್ತನಿಲ್ಲದೆ ಆತನ ಆಶೀರ್ವಾದವನ್ನು ಕುಟುಂಬದಲ್ಲಿ ನೋಡಲಿಕ್ಕಾಗುವುದಿಲ್ಲ. Jesus, ಯೇಸುವೇ, you are the Lord of my life. ನೀನೇ ನನ್ನ ಜೀವಿತದ ಕರ್ತನು. We submit ourselves into your hands, Jesus. ನಮ್ಮನ್ನ ನಾವೇ ನಿನ್ನ ಕರಗಳಿಗೆ ಸಮರ್ಪಣೆ We ಮಾಡುತ್ತೇವೆ. welcome you as our Lord and Savior in our lives. ನಮ್ಮ ಕರ್ತನು ನಮ್ಮ ರಕ್ಷಕನು ಆಗಿ ನಾವು ನಮ್ಮ ಜೀವಿತಕ್ಕೆ ನಿನ್ನನ್ನು ಆಹ್ವಾನಿಸುತ್ತೇವೆ. Jesus, ಯೇಸುವೇ, we believe that you came into this world. ನೀನು ಈ ಲೋಕಕ್ಕೆ ಬಂದೆ ಎಂಬುದಾಗಿ ನಂಬುತ್ತೇವೆ. We believe that you died for our sins. ನಮ್ಮ ಪಾಪಗಳಿಗಾಗಿ ಸತ್ತೆ ಎಂಬುದಾಗಿ ನಂಬುತ್ತೇವೆ. We believe that you shed your blood for us on the cross of Calvary. ಕಲ್ವಾರಿಯ ಶಿಲುಬೆಯ ಮೇಲೆ ನಮಗಾಗಿ ರಕ್ತ ಸುರಿಸಿದೆ ಎಂಬುದಾಗಿ ನಂಬುತ್ತೇವೆ. You were buried. ನೀನು ಸಮಾಧಿ ಮಾಡಲ್ಪಟ್ಟೆ. On the third day, God rose you again, and today you are alive in our midst, Lord. ಆದರೆ ಮೂರನೆಯ ದಿನದಲ್ಲಿ ದೇವರು ನಿನ್ನನ್ನ ಮರಣದಿಂದ ಎಬ್ಬಿಸಿದ್ದಾನೆ. ಯೇಸುವೆ, ಈಗ ನೀನು ನಮ್ಮ ಮಧ್ಯದಲ್ಲಿ ಜೀವಂತವಾಗಿದ್ದಿ. Jesus, come into my family here ಯೇಸುವೆ, ನನ್ನ ಕುಟುಂಬದ ಒಳಗಡೆ ಬಾ. as my Lord and Savior. ನನ್ನ ಕರ್ತನು ರಕ್ಷಕನು ಆಗಿ ಇರು. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. Amen. Amen. If you have welcomed Jesus as your Lord and Savior, ನೀವು ಯೇಸುವನ್ನ ಕರ್ತನು ರಕ್ಷಕನನ್ನಾಗಿ ಸ್ವಾಗತಿಸಿರುವುದಾದರೆ you will see the blessing
blessings of God in your life. ದೇವರ ಆಶೀರ್ವಾದಗಳನ್ನ ನಿಮ್ಮ ಜೀವಿತದಲ್ಲಿ ನೀವು ನೋಡುತ್ತೀರಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen. ಆಮೆನ್.